ಇಲ್ಲಿ ಇರ್ಲ ರೀ, ಎಲ್ಲರೂ ಒಂದೇ. ಏನು ಒ ಬಿ ಸಿ, ನಾನು ಒ ಬಿ ಸಿ ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ ಒ ಬಿ ಸಿ ಗೊತ್ತಾ ನಿನ್ಗೆ? ಏನು ಒ ಬಿ ಸಿ ಅಂತ? ಲಿಂಗಾಯತರು ಒ ಬಿ ಸಿ, ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು ಒ ಬಿ ಸಿ. ನೀ ಸುಮ್ಮನೆ ನೀನು ಅವೆಲ್ಲ ಇಲ್ಲ. ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್? ಲಿಯೋ ಟಾಲ್ಸ್ಟಾಯ್ ಅವರ ಕತೆ. ಈ ಕಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಓದಿದ್ದಾರೆ, ಅವರಿಗೆ ಗೊತ್ತಾಗತ್ತೆ. 1974ರಲ್ಲಿ ದೇವರಾಜ ಅರಸು ಅವರು ಉಳುವವನೇ ಭೂವಡೆಯ ಅನ್ನುವಂತಹ ಕಾನೂನು ತಂದಾಗ ಏನೇನಾಯಿತು, ಯಾರೆಲ್ಲ ವಿರೋಧಿಸಿದ್ರು, ಈಗ ಅವ್ರು ಯಾರೆಲ್ಲರೂ ಕೂಡ ನಾನು ಹಿಂದುಳಿದವನು, ನಾನು ಒ ಬಿ ಸಿ ಗೊತ್ತೇನ್ರಿ ಅಂತ ಒಂದು ದರ್ಪದ ಸಂದೇಶವನ್ನು ರವಾನಿಸ್ತಿದ್ದಾರೆ. ಯಾವುದಕ್ಕೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆಯಲ್ಲಿ ನಿಲ್ಲಕ್ಕೆ ಮೀಸಲಾತಿ ಯಾಕೆ ಕೊಡಬೇಕು, ಮೀಸಲಾತಿಯ ಮಾನದಂಡ ಯಾಕೆ ಸಂವಿಧಾನ ಹೇಳುತ್ತೆ. ಸಂವಿಧಾನದ ಮಾನದಂಡಗಳನ್ನು ಧಿಕ್ಕರಿಸುವಂಥವರು ಸಂವಿಧಾನದ ವಿರೋಧಿಗಳು. ಅದಕ್ಕಿಂತಲೂ ಮಿಗಿಲಾಗಿ ಈ ನೆಲದ ನೀತಿ ನಿಯಮಗಳನ್ನು ಧಿಕ್ಕರಿಸ್ತಿದ್ದಾರೆ, ಬಾಬಾ ಸಾಹೇಬ್ರನ್ನ ಧಿಕ್ಕರಿಸ್ತಿದ್ದಾರೆ ಅಂತಲೇ ಅರ್ಥ ಮಾಡ್ಕೋಬೇಕಾಗತ್ತೆ. ಕಾರಣ ಇಷ್ಟೇ, ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಭ್ರಮೆಯಲ್ಲಿ ಒಪ್ಪಂದ ಆಗಿದೆ ಅನ್ನುವಂತಹ ಭ್ರಮಾಲೋಕವನ್ನು ಸೃಷ್ಟಿಸಿ ಇರುವಂತಹ ಬಣದ ನಾಯಕರು ಹೇಳ್ತಾರೆ, ನಾನು ಕೂಡ ಒ ಬಿ ಸಿ ವರ್ಗಕ್ಕೆ ಸೇರಿದವನೇ, ಒಕ್ಕಲಿಗ ಸಮುದಾಯ ಕೂಡ ಒ ಬಿ ಸಿಗೆ ಸೇರಿದ್ದಲ್ವಾ, ಲಿಂಗಾಯತರು ಬ್ರಾಹ್ಮಣರು ಎಲ್ಲರೂ ಕೂಡ ಒ ಬಿ ಸಿನೇ, ಒ ಬಿ ಸಿ ಗಿ ಬಿ ಸಿ ಎಲ್ಲ ಹೇಳಬೇಡಿ ಅನ್ನುವ ಧಾಟಿಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ, ಅದು ಸಿದ್ದರಾಮಯ್ಯ ಅವರು ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡುವ ಮೂಲಕ ಸಿದ್ದರಾಮಯ್ಯ ಅವರೊಬ್ಬರೇ ಅಷ್ಟೇ ಹಿಂದುಳಿದ ನಾಯಕರಲ್ಲ, ನಾನು ಹಿಂದುಳಿದವನು ಅನ್ನೋ ಮೆಸೇಜನ್ನು ಕೊಟ್ಟಿರುವಂಥದ್ದು. ಅಹಿಂದಾದೊಳಗೆ ಒಕ್ಕಲಿಗರೂ ಇದ್ದಾರೆ, ಲಿಂಗಾಯತರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ ಎನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಇದೇ ದೇವರಾಜ ಅರಸು ಅವರ ಅವಧಿಯಲ್ಲಿ ಹಾವನೂರು ವರದಿ ಬಂದಾಗ ಆ ಹಾವನೂರು ವರದಿಯನ್ನು ಸಿಗದು ಅರ್ದು ಬೆಂಕಿ ಹಚ್ಚಿದ್ದು ವಿಧಾನಸೌಧದಲ್ಲಿ ಯಾರು, ಯಾವ ಸಮಾಜದ ಶಾಸಕರು ಅನ್ನುವ ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕಿ ನೋಡಿದ್ರೆ ನಿಜವಾದ ಒ ಬಿ ಸಿ ಯಾರು ಅನ್ನೋದು ಅರ್ಥ ಆಗತ್ತೆ. ಡಿ ಕೆ ಶಿವಕುಮಾರ್ ಅವರು ಯಾಕೆ ಮಾತನ್ನು ಹೇಳಿದ್ರು ನೋಡಿ. ಇದೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಆಗೋದಿದೆ, ಒಂದು ಜೊತೆಯಲ್ಲಿ ಮೀಸಲಾತಿ ಹಂಚಿಕೆ ಎಲ್ಲವೂ ಕೂಡ ಆಗಿದೆ. ನಿಮಗೆ ಟಿಕೆಟ್ ಬೇಕಿದ್ರೆ ಜನರಲ್ ಎಲ್ಲರೂ ಕೂಡ ದಲಿತರನ್ನ ಬಿಟ್ಟು ನೀವು 50,000 ರೂಪಾಯಿ ಕೊಡಬೇಕು ಬಿ ಫಾರಂ ತಗೊಳ್ಳಿದ್ದಕ್ಕೆ. ಹೆಣ್ಮಕ್ಳು ಕೇಳ್ತಾರೆ, ಸರ್ ಹೆಣ್ಮಕ್ಳು ಅಂತ. ಹೆಣ್ಮಕ್ಳು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಜನರಲ್. ನಾನು ಹೇಳ್ತಿದ್ದೀನಿ ತಗೋಬೇಕಷ್ಟೇ. ಮತ್ತೆ ಮೀಸಲಾತಿ ವರ್ಗೀಕರಣ ಅಂತ ಯಾಕಾಗುತ್ತೆ? ಸಂವಿಧಾನದತ್ತ ಹಕ್ಕುಗಳ ಅಡಿಯಲ್ಲಿ KPCC ಅಧ್ಯಕ್ಷರು ಅದನ್ನು ಹೇಳಬೇಕಿದೆ. ಹಾಗಿದ್ರೆ ಜನಸಂಖ್ಯೆಯ ಆಧಾರದಲ್ಲೇ ಟಿಕೆಟ್ ಹಂಚಿಕೆ ಮಾಡುವಂತಹ ಪ್ರಯತ್ನವನ್ನು, ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಅವರು ಯಾಕೆ ಮಾಡಬಾರ್ದು? ಹಾಗಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ದಲಿತರಿಗೆ ಟಿಕೆಟ್ ಕೊಡಬೇಕು, ಸುಮಾರು 80 ಟಿಕೆಟ್ ಕೊಡಬೇಕು. ಮುಸಲ್ಮಾನರಿಗೆ ಸುಮಾರು 60 ಟಿಕೆಟ್ ಕೊಡಬೇಕು. ಇನ್ನುಳಿದವರಿಗೆ 50ರಿಂದ 70 ಟಿಕೆಟ್ ಹಿಂದುಳಿದವರು ಕೊಡಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದೇ ಆದರೆ ಡಿ ಕೆ ಶಿವಕುಮಾರ್ ಅವರು ಒ ಬಿ ಸಿ ಅನ್ನೋ ಲೆಕ್ಕಕ್ಕೆ ಬಂದರೆ ಅದನ್ನೂ ಮಾಡಬಹುದಲ್ವಾ? ನೋಡಿ, ಇನ್ನು ತುಂಬ ಸೂಕ್ಷ್ಮವಾಗಿ ಈ ಹೇಳಿಕೆಯನ್ನು ನೋಡಿದ್ರೆ ಅವ್ರು ಹೇಳ್ತಿರೋದ್ರಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಎರಡೂ ಕೂಡ ಲೆಕ್ಕ ಹಾಕಿ ನೋಡಬೇಕು. ಜನವರಿ 15ನೇ ತಾರೀಕು ಮುಗಿದೋಗ್ಬಿಡುತ್ತೆ, ಅಷ್ಟರಲ್ಲಿ ಅರ್ಜಿ ಸ್ವೀಕಾರ ಮಾಡ್ಕೋತೀವಿ. ನೀವು ಕೊಡೋ ಫಂಡನ್ನೆಲ್ಲ ನಾವು ಬಿಲ್ಡಿಂಗ್ಗಳಿಗೆ ಹಾಕ್ತೀವಿ, ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟೋದಕ್ಕೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 25,000 ಕೊಟ್ಟು ಬಿ ಫಾರಂ ತಗೋಬೇಕು. ಮಹಿಳಾ ಕಾರ್ಯಕರ್ತರಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ನೀಡಬೇಕು ಅನ್ನೋ ಬೇಡಿಕೆಗೆ ಅವರು ಆವಾಜ್ ಹಾಕಿದ್ದು. ಯಾವೆಲ್ಲ ಆಗಲ್ರಿ, ಎಲ್ಲರೂ ಜನರಲ್. ಒಂದು ವೇಳೆ ನೀವು ಹಾಕಕ್ಕಾಗಲ್ವಾ? ಬೇಡವೇ ಬೇಡ, ನೀವು ಒ ಬಿ ಸಿ ಅವರೇ ಬೇಕಿಲ್ಲ, ಹಾಕೋರು ಬೇರೆ ಇದ್ದಾರೆ, ಅವ್ರ ಹತ್ರ ಹಾಕಿಸ್ಕೋತೀವಿ ನಾವು ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಳಗಿರುವಂತಹ ಆಕ್ರೋಶ ಅಥವಾ ಮನಸ್ಥಿತಿ, ಅವರಿಗೆ ಇರುವಂತಹ ಅಹಿಂಸದೆಡೆಗಿನ ತಾತ್ಸಾರ ಹೇಗಿರಬಹುದು? ಅವ್ರು ನೇರವಾಗಿ ಮಾತಾಡ್ತಾರೆ. ನಾಯಕನಾದವನ ಮೂಲ ಗುಣ ನಡವಳಿಕೆ, ನಡತೆಯ ಪ್ರದರ್ಶನ ಅವರು ತೋರಿಸ್ಬೇಕಾಗತ್ತೆ.
ನೀವು ಕಸ ಗುಡಿಸಿ ಅಥವಾ ರಂಗೋಲಿ ಹಾಕಿ ಸಾರಿಸಿದ್ದೀನಿ ಅಂದರೂ ಕೂಡ ಯಾರೂ ಕೂಡ ಲೆಕ್ಕ ಹಾಕೋದಿಲ್ಲ. ವಿಶ್ವಾಸ ಗಿಟ್ಟಿಸಿಕೊಳ್ಳಬೇಕು, ಅಹಿಂದ ವರ್ಗವನ್ನು ಅಪ್ಪಿಕೊಳ್ಳಬೇಕು ಅಂದರೆ ಅವರಿಗೆ ನೀವು ಗೌರವ ಕೊಟ್ಟರೆ ಅವರು ನಿಮಗೆ ಗೌರವ ಕೊಡ್ತಾರೆ. ಯಾಕಂದರೆ ನಾನೂ OBCನೇ, ಒಕ್ಕಲಿಗರು, ಲಿಂಗಾಯತರು, ಆದಾಯ ಇಲ್ಲದ ಬ್ರಾಹ್ಮಣರು ಕೂಡ OBCಗಳೇ. ಓಕೆ, ಈ ಮಾತನ್ನು ನಾವು ಒಪ್ಕೊಳ್ಳೋಣ. ಯಾಕಂದರೆ ಯಾರು ಒಕ್ಕಲಿಗರಲ್ಲಿ ತುಂಬ ಬಡತನದಲ್ಲಿದ್ದಾರೆ, ಲಿಂಗಾಯತರಲ್ಲಿ ಬಡತನದಲ್ಲಿದ್ದಾರೆ, ಬ್ರಾಹ್ಮಣರಲ್ಲಿ ಬಡತನದಲ್ಲಿದ್ದಾರೆ, ಅಂಥವರನ್ನು ಗೌರವಿಸೋಣ. ಅವರಿಗೆ ಸಂವಿಧಾನದತ್ತವಾಗಿ ಹೆಚ್ಚುವರಿ ಏನೆಲ್ಲ ಒದಗಿಸಬಹುದು ಅದನ್ನು ಒದಗಿಸೋಣ. ಓವರಾಲ್ ಒಕ್ಕಲಿಗರೆಲ್ಲ ಹಿಂದುಳಿದವರು, ಲಿಂಗಾಯತರೆಲ್ಲ ಹಿಂದುಳಿದವರು, ಬ್ರಾಹ್ಮಣರೆಲ್ಲ ಹಿಂದುಳಿದವರು ಅನ್ನೋದನ್ನು ಸಾಮಾಜಿಕ ನ್ಯಾಯದ ತಕ್ಕಡಿಯ ಮುಂದೆ ನಿಂತಹ ಯಾರೇ ಆಗಲಿ ಒಪ್ಪೋದಿಲ್ಲ. ಆ ಲೆಕ್ಕಕ್ಕೆ ಬಂದರೆ DK ಶಿವಕುಮಾರ್ ಅವರ ಲೆಕ್ಕಕ್ಕೆ ತಗೊಳ್ಳೋಣ. ರಾಜ್ಯದಲ್ಲಿ 23 ಮುಖ್ಯಮಂತ್ರಿಗಳಿದ್ದಾರೆ. ಆರಂಭದಿಂದ ಇಲ್ಲಿಯ ತನಕ 7 ಮಂದಿ ಒಕ್ಕಲಿಗ ಸಮಾಜದ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ. 9 ಮಂದಿ ಲಿಂಗಾಯತ ಸಮಾಜದ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ. 5 ಮಂದಿ, ಕೇವಲ 5 ಮಂದಿ OBC, 2 ಮಂದಿ ಬ್ರಾಹ್ಮಣರು 23 ಮುಖ್ಯಮಂತ್ರಿಗಳ ಪೈಕಿ. ಹಾಗಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದಲಿತರು, ಹಿಂದುಳಿದವರ ಕೋಟಾಗೆ ಬರುವಂತಹ ಸೆಕೆಂಡ್ B ನಲ್ಲಿರುವಂತಹ ಮುಸಲ್ಮಾನರು 8 ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ. DK ಶಿವಕುಮಾರ್ ಅವರು ಇದನ್ನು ಲೆಕ್ಕ ಹಾಕಬೇಕಲ್ವಾ? OBC ಪಟ್ಟಿಲ್ ಇರೋದು ಹೌದು, ಸೆಂಟ್ರಲ್ OBC ಪಟ್ಟಿಲ್ ಇದ್ದೀವಿ ಅನ್ನೋದನ್ನೇ ಕನ್ಸಿಡರ್ ಮಾಡಿ. ಸಾಮಾಜಿಕ ನ್ಯಾಯ, ಯಾಕಂದರೆ ಇಲ್ಲಿ ಟಿಕೆಟ್ ಕೊಡ್ತಿರುವಂಥದ್ದೇನರ ಅಡಿಯಲ್ಲಿ, ಮೀಸಲಾತಿಯ ಅಡಿಯಲ್ಲಿ. ಮೀಸಲಾತಿ ಏನು? ಸಂವಿಧಾನದತ್ತವಾಗಿ ಸಿಕ್ಕಂತಹ ಹಕ್ಕು, ಭಿಕ್ಷೆ ಅಲ್ಲ ಅದು. ಅಂತಹ ಹಕ್ಕನ್ನು ಕೂಡ ಇವರು ತಾತ್ಸಾರದಿಂದ, ದರ್ಪದಿಂದ, ದೌಲತ್ತಿನಿಂದ ಅವರ ನಡವಳಿಕೆ ಏನನ್ನು ಪ್ರದರ್ಶನ ಮಾಡ್ತಿದೆ? KPCC ಅಧ್ಯಕ್ಷರಿಗೆ OBCಗಳು ಬೇಕಾಗಿಲ್ಲ ಅನ್ನುವಂತಹ ಮನಸ್ಥಿತಿ ಇದ್ದಿರಬಹುದಾ? ಇದಲ್ಲದೆ ನೋಡಿ, ಚಿನ್ನಪ್ಪರೆಡ್ಡಿ ಅವರ ಆಯೋಗದ ವರದಿ 1994ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಆಯೋಗವನ್ನು ರಚಿಸ್ತಾರೆ. ಅವರಿಗೆ ಚಿನ್ನಪ್ಪರೆಡ್ಡಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಅವರೊಂದು ರಿಪೋರ್ಟ್ ಕೊಡಬೇಕು. ಯಾವ ರಿಪೋರ್ಟು? ಇದೇ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ ಕೊಡಬೇಕಾಗಿತ್ತು. ಅವ್ರು ಕೊಟ್ಟರು. ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬಂದಿದೆ ಅನ್ನೋದು ಕೂಡ ಇವತ್ತು ಚರ್ಚೆ ಮಾಡಬೇಕು. ಅದನ್ನೂ ಕೂಡ ವಿರೋಧಿಸಿದ್ರು. ಯಾಕೆ, ಯಾರು? DK ಶಿವಕುಮಾರ್ ಅವರು ಹೇಳ್ಬೋದು. ಯಾಕಂದ್ರೆ 1983ರಿಂದ ಅವರು ಆಲ್ಮೋಸ್ಟ್ ರಾಜಕಾರಣದಲ್ಲಿರುವಂಥವ್ರು. ನೋಡಿ, ರಾಜ್ಯದಲ್ಲಿ ಒಕ್ಕಲಿಗ ಸಮಾಜದ್ದೇ ಲೆಕ್ಕ ಹಾಕೊಳ್ಳೋದಾದರೆ ಸುಮಾರು 13% ಜನಸಂಖ್ಯೆ ಇದೆ. 28% ಭೂಮಿ ಇವರ ಕೈಯಲ್ಲಿದೆ. ಯಾರ ಕೈಯಲ್ಲಿ? ಒಕ್ಕಲಿಗ ಸಮಾಜದ ಕೈಯಲ್ಲಿ. ನಿಮಗೆ ಸೆಂಟ್ರಲ್ ಕ್ಲಾಸಿಫಿಕೇಶನ್ ಲೆಕ್ಕಕ್ಕೆ ಬಂದರೆ UPSC ಮತ್ತು ಸೆಂಟ್ರಲ್ ಜಾಬ್ಸಲ್ಲಿ ಇವರನ್ನು ಮೇಲ್ವರ್ಗ ಅಂತಲೇ ಕನ್ಸಿಡರ್ ಮಾಡುತ್ತೆ, OBCಲೇ ಇದ್ದರೂ ಕೂಡ. ಅದರ ಅರ್ಥ OBCಯಲ್ಲಿರೋ ಮೇಲ್ವರ್ಗ. ಇನ್ನೂ ಮುಖ್ಯವಾಗಿ 1990ರ ಚಿನ್ನಪ್ಪರೆಡ್ಡಿ ಅವರ ಕಮಿಷನ್ ಹೇಳೋ ಪ್ರಕಾರ ಲಿಂಗಾಯತರು ಮತ್ತು ಒಕ್ಕಲಿಗರು ಇಬ್ಬರೂ ಕೂಡ ಮೇಲ್ವರ್ಗದವರು. ಅವರು ಹಿಂದುಳಿದ ವರ್ಗಕ್ಕಿಂತ ಸ್ವಲ್ಪ ಮೇಲೆ ಬಂದಿದ್ದಾರೆ, ಬೆಳೆದಿದ್ದಾರೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲರೂ ಕೂಡ ಬೆಳೆದಿರ್ತಾರೆ. ಬಿಡಿ, ಬೆಳೆದಿದ್ದಾರೆ. ಅವರು ಇನ್ನೂ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥದ್ದನ್ನು ಬಹುಪಾಲು ಜನ ವಿರೋಧಿಸಿದ್ರು. ನೋಡಿ, 13% ಒಕ್ಕಲಿಗರ ಬಳಿ ಸುಮಾರು 28% ಭೂಮಿ ಇದೆ. ಈ ನಾಡಿನ ಭೂಮಿ ಅಂದರೆ ಮಾಲೀಕತ್ವ ಇರುವಂಥದ್ದು. ಅದೇ ರೀತಿ ಲಿಂಗಾಯತರಲ್ಲೂ ಕೂಡ 28ರಿಂದ 32% ಭೂಮಿ ಇದೆ. ಅದರ ಅರ್ಥ ಥರ್ಡ್ A ಒಬ್ಬರು ಥರ್ಡ್ B ನಲ್ಲಿದ್ದಾರೆ, ಅವ್ರಿಗೂ ಕೂಡ ಮೀಸಲಾತಿ ಇಂತಿಷ್ಟು ಪ್ರಮಾಣ ಅಂತ ಇದೆ, ದೊಡ್ಡದಾಗಿಲ್ಲದೆ ಇದ್ರೂ ಇದೆ. ಆದರೆ LG ಹಾವನೂರು 1985ರಲ್ಲಿ LG ಹಾವನೂರರ ವರದಿ ಬಂದಾಗ ಹಿಂದುಳಿದ ವರ್ಗಗಳ ಬೈಬಲ್ ವಿರೋಧಿಸಿದವರು, ಬೆಂಕಿ ಹಚ್ಚಿದವರು ಇವತ್ತು ಸಿದ್ದರಾಮಯ್ಯ ಅವರನ್ನು ಏನ ಹಿಂದಾರೆ, ನಮಗೆ ಗೊತ್ತಿಲ್ವಾ, ಇದು ಅಹಿಂದ, ಅದು ಅಹಿಂದ ಅಂತೆಲ್ಲ ರೇಗಿಸ್ತಾರೆ. ಆದರೆ ಈ ಚಿನ್ನಪ್ಪರೆಡ್ಡಿ ಅವರ ವರದಿ ಬಂದ ಮೇಲೆ ಇಂದಿರಾ ಸಾಹಿನಿ ವರ್ಸಸ್ ಗೌರ್ನಮೆಂಟ್ ಅನ್ನುವಂತಹ ಜಡ್ಜ್ಮೆಂಟ್ ಬಂದಾಗ ಸುಪ್ರೀಂ ಕೋರ್ಟಿಂದ ಮಂಡಲ್ ಕಮಿಷನ್ ವಿರುದ್ಧ ಬೀದಿಗಿಳಿದಿದ್ದು ಯಾರು ಅಂದರೆ ಇದೇ ನಾವು ಹಿಂದುಳಿದವರು ಅನ್ನುವಂತಹ ಕೆಲವರೇನೆ. ಅದು ಕೂಡ ಬಹುಪಾಲು ಜನಕ್ಕೆ ಗೊತ್ತಾಗಬೇಕಿದೆ. ಕ್ರಿಮಿ ಲೇಯರ್ ತಿಂತಾ ಇದ್ರೂ ಕೂಡ ಇನ್ನೂ ಹಿಂದುಳಿದವರನ್ನು ಮೇಲೆತ್ತುವ ಪ್ರಯತ್ನ ಮಾಡುವ ಬದಲಿಗೆ ಅವರನ್ನು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿಯೂ ಕೂಡ ಇವತ್ತಿಗೂ ತುಳಿತಿರುವಂಥವರು ಯಾರು? ಸಮಾಜದಲ್ಲಿ ಯೋಚನೆ ಮಾಡಬೇಕಿದೆ. ತುಂಬ ಸ್ಪಷ್ಟವಾಗಿ ಮುಸಲ್ಮಾನರ ಮೀಸಲಾತಿಗೆ
ಇವತ್ತು ಬಹುದೊಡ್ಡ ಹೊಡೆತ ಕೊಟ್ಟಿದ್ದು 4% ಏನೋ ಸಿಗ್ತಿದೆ ಅವರಿಗೆ. ಅದಕ್ಕಿಂತಲೂ ಹೆಚ್ಚಿನ ಪರ್ಸೆಂಟ್ ಸಿಗಬೇಕಾದದ್ದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ, ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ನ್ಯಾಯಯುತವಾದದ್ದು. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಒಕ್ಕಲಿಗರು ಮತ್ತು ಅವರ ಉಪಜಾತಿಗಳು ಹಿಂದುಳಿದ ವರ್ಗಗಳ ಪಟ್ಟಿಯ ಪ್ರವರ್ಗ 3A ಅಡಿಯಲ್ಲಿ ಸೇರಿಸಲಾಗಿದೆ. ಈ ವರ್ಗಕ್ಕೆ ಪ್ರಸ್ತುತ 4% ಮೀಸಲಾತಿ ಕೊಡಲಾಗ್ತಿದೆ. ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲೂ ಒಕ್ಕಲಿಗ ಸಮುದಾಯವನ್ನು ಸೇರಿಸಲಾಗಿದೆ ಎಂಟ್ರಿ ನಂಬರ್ 183 ಲೆಕ್ಕದಲ್ಲಿ. ಆದರೆ ಗ್ರಾಮೀಣ ಭಾಗದ ಒಕ್ಕಲಿಗರು ಈ ಸೌಲಭ್ಯವನ್ನು ಸುಲಭವಾಗಿ ಪಡೆಯುತ್ತಿದ್ದು, ಇತ್ತೀಚೆಗೆ ಎಲ್ಲ ಉಪಜಾತಿಗಳನ್ನು, ಉದಾಹರಣೆಗೆ ಕುಂಚಿಟಿಗರನ್ನು ಸೇರಿಸಲು ಶಿಫಾರಸು ಮಾಡಲಾಗಿದೆ. ಅದರ ಅರ್ಥ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳು ಕೆನೆಪದರ ಮಿತಿಗಿಂತ ಹೆಚ್ಚಿನ ಆದಾಯ ಹೊಂದಿದ್ದರೆ, ಅಂದರೆ ವಾರ್ಷಿಕವಾಗಿ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ರೆ ಅವರು OBC ಮೀಸಲಾತಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಕಾನೂನು ಹೇಳುತ್ತೆ. ಕಾನೂನೇ ಇದನ್ನು ಹೇಳ್ತಿದೆ ಅಂದರೆ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಏನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ರಾಜಕಾರಣದಲ್ಲಿ. ಮೀಸಲಾತಿ ಅನ್ನುವಂಥದ್ದು ಸಂವಿಧಾನದತ್ತವಾಗಿ ಸಿಗುವಂತಹ ಹಕ್ಕು, ಭಿಕ್ಷೆ ಅಲ್ಲ. ಇನ್ನೂ ಅದನ್ನು ಅರ್ಥ ಮಾಡಿಸ್ಬೇಕಿದೆ ಅವರಿಗೆ, ಅವರ ರಾಷ್ಟ್ರತೆಗೆ. ಅವ್ರು ಮಾತಾಡೋ ದಾಟಿ, ನೀವು ಟಿಕೆಟ್ ಹಾಕ್ಲೇಬೇಡ್ರಿ, ನೀವು ಅರ್ಜಿನ ಬೇರೆಯವ್ರಿಗೆ ಕೊಡ್ತೀವಿ ನಾವು ಅಂತಿದ್ದಾರೆ ಅಂದರೆ KPCC ಅಧ್ಯಕ್ಷರು, ಅವರಿಗೆ ಅಹಿಂದ ಬಗೆಗೆ ಇರಬಹುದಾದಂಥ ಆಕ್ರೋಶ, ಸಿಟ್ಟು, ಸೆಡವು, ಬೇಸರ ಕೊತ ಕೊತ ಕುದಿತಿದ್ದಾರೇನೋ ಅಂತ ಅನಿಸ್ಬಿಡುತ್ತೆ ಮೇಲ್ನೋಟಕ್ಕೆ. ಪಾಪ ಅವ್ರು ಮಾತಾಡಿ ಹೇಳಿದ್ರೆ, ಇಲ್ಲ ನನಗೇನು ಇಲ್ಲ, ನಾನು ಅಹಿಂದ ಪರ ತಕತೈ ಅಂತ ಕುಣಿತೀನಿ, ಅವರ ಪರ ನಿಂತಿರ್ತೀನಿ ಅಂದರೆ ನಾವು ಒಪ್ಪೋಣ, ಇಲ್ಲ ಅಂತಲ್ಲ. ಮತ್ತು ಯಾರು ನಾನು OBC ಅಂತ ಹೇಳ್ತಿರುವಂಥವ್ರು ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ಟಲ್ಲಿ 1413 ಕೋಟಿ ರೂಪಾಯಿ ಆಸ್ತಿ ಇದೆ ನಂದು ಅಂತ ಹೇಳಿಕೊಂಡಿರುವಂತಹ ನಾಯಕ, ಘನವೆತ್ತ ನಾಯಕ, ಅತ್ಯಂತ ಹಿಂದುಳಿದ ನಾಯಕ DK ಶಿವಕುಮಾರ್ ಅವರು. ಅದರ ಅರ್ಥ ನೋಡಿ, DK ಶಿವಕುಮಾರ್ ಅವರ ಈ ಮಾತನ್ನೇ ಒಪ್ಪೋದೇ ಆದರೆ, ಹೌದು ಒಕ್ಕಲಿಗರು OBCಲಿದ್ದಾರೆ, ಆಯಿತು, ಓಕೆ. ಸೋರಿಕೆಯಾದ ಜಾತಿಗಣತಿ, ಇದೇ ಜಾತಿಗಣತಿಯನ್ನು ಮನೆ ಮುಂದೆ ಬಂದಾಗ DK ಶಿವಕುಮಾರ್ ಅವರು ಯಾಕೆ ವಿರೋಧಿಸಿದ್ರು, ಬೈದು ಕಳಿಸಿದ್ರು? ಬಹುಪಾಲು ಮಾಧ್ಯಮಗಳಲ್ಲಿ ಅಚ್ಚಾದ ವರದಿಗಳು ನೀವು ನೋಡಿದ್ರೂ ಗೊತ್ತಾಗುತ್ತೆ. ಇದನ್ನು ಮೀರಿ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳಬೇಕು. ಸರಿ, ಇದುವರೆಗೂ ಸಮುದಾಯವಾರು ಟಿಕೆಟ್ಗಳನ್ನು ಪಡಿತಿರುವಂಥವ್ರು ಯಾರು? 60ರಿಂದ 70 ಲಿಂಗಾಯತರು, 60ರಿಂದ 70 ಒಕ್ಕಲಿಗರು. ಜಾತಿಯ ಜನಸಂಖ್ಯೆಯನ್ನು ನೋಡಿ ಕೊಡೋದೇ ಆದರೆ ಯಾರು ಕೊಡಬೇಕು? 120 ಕ್ಷೇತ್ರಗಳನ್ನು ದಲಿತರಿಗೆ ಕೊಡಬೇಕು. 50ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ನೀವು ಮುಸಲ್ಮಾನರಿಗೆ ಕೊಡಬೇಕು. ಇನ್ನುಳಿದವರನ್ನು OBCಗೆ 45 ಆದರೂ ಕೊಡಬೇಕು. ಇನ್ನುಳಿದ 20, 15 ಇನ್ನುಳಿದ ಸಮಾಜಗಳು ತಗೋಬೇಕು. ಅದಾಗ್ತಿದೆಯಾ? OBC ಆಯಿತು, 3A, 3B, 2A, 2B ಅಂದ್ಕೊಳ್ಳೋಣ, ಕ್ಯಾಟಗರಿ 1 ಅಂತ ಅಂದ್ಕೊಳ್ಳೋಣ. ಆ ಸಮುದಾಯದಲ್ಲಿ ಜಾತಿವಾರು, ಆ ಪ್ರವರ್ಗಗಳಲ್ಲಿ ಜಾತಿವಾರು ಟಿಕೆಟ್ ಹಂಚಿಕೆ ಆಗೋದೇ ಆದರೆ, ಯಾರಿಗೆ ಹೆಚ್ಚು ಜನಸಂಖ್ಯೆ ಇದೆ ಅವ್ರಿಗೆ ಟಿಕೆಟ್ ಕೊಡೋದೇ ಆದರೆ ಆ ಸಾಮಾಜಿಕ ನ್ಯಾಯ ಎಲ್ಲಿಗೆ ಬರುತ್ತೆ? ಹಾಗಾದರೆ 3Aಗೆ ಎಷ್ಟು ಹೋಗಬೇಕು? ಅವರ ಜನಸಂಖ್ಯೆಗೆ ಅನುಗುಣವಾಗಿ 25, ಓಕೆ. ಲಿಂಗಾಯತ್ ಆಯಿತು 35, ಓಕೆ. ಆ ಥರ ಟಿಕೆಟ್ ಹಂಚಿಕೆ ಆಗ್ತಿದೆಯಾ? ಇಲ್ಲ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದು, ನೀವು ಟಿಕೆಟ್ ಅರ್ಜಿ ಹಾಕ್ದಿದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಡ್ತೀವಿ ನಾವು ಅಂತ. ಇಂತಹ ನಾಯಕರು ನಮ್ಮನ್ನು ಆಳಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವ ವರ್ಗ ಕೆಲವುದಿದೆಯಲ್ಲ. ಅದರಲ್ಲಿ ಇತ್ತೀಚೆಗೆ ಬಹುದೊಡ್ಡ ಲೀಡಲ್ಲಿ ಗೆದ್ದಂತಹ ನಯನಾ ಮೋಟಮ್ಮ ಅವರು, ಆನಂತರದಲ್ಲಿ ಶಿವಗಂಗಾ ಬಸವರಾಜು, ಶರತ್ ಬಚ್ಚೇಗೌಡರು, ಈ ಕಡೆ ಎಲ್ಲೋ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಡೈಲಾಗ್ ಕಿಂಗ್ಗಳು. ಯಾವ ಮೆಸೇಜ್ ಕೊಡ್ತಿದ್ದಾರೆ ಇವರೆಲ್ಲ? ಅಹಿಂದ ಅಂದ್ರೇನು, ಹಿಂದುಳಿದವರು ಅಂದ್ರೇನು? ಈ ಚಿನ್ನಪ್ಪ ರೆಡ್ಡಿ ವರದಿಯನ್ನು ಮಂಡಲ್ ಕಮಿಷನ್ ಬಂದಾಗ ಅದರ ವಿರುದ್ಧ ಹೋರಾಡಿದವರನ್ನು, ಜೊತೆಯಲ್ಲಿ ಹಾವನೂರು ವರದಿಯನ್ನು ಬೆಂಕಿ ಹಚ್ಚಿ ಸುಟ್ಟದವರನ್ನು ಈಗಲೂ ಹಿಂದುಳಿದವರು ಅನ್ನೋದೇ ಆದರೆ ಏನರ್ಥ? ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಅನ್ನುವಂತಹ ಲಿಯೋ ಟಾಲ್ಸ್ಟಾಯ್ ಅವರ ಕತೆ, ಮತ್ತು ಸಾಮಾಜಿಕ ನ್ಯಾಯದ ಪರಿಧಿಯಲ್ಲಿ ಬಾಬಾ ಸಾಹೇಬರು ಹಾಕಿಕೊಟ್ಟಂತಹ ಬುನಾದಿ ಹಕ್ಕಿನ ಅಡಿಯಲ್ಲಿ ಟಿಕೆಟ್ ರಾಜಕೀಯ ಪ್ರಾತಿನಿಧ್ಯ ಕೊಡೋದಕ್ಕೂ ಇವರು ಇಷ್ಟೊಂದು ದರ್ಪ, ದೌಲತ್ತು ಅಥವಾ ಬೇರೆ ಏನಾದರೂ ಅಂದ್ಕೊಳ್ಳಿ ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ಘನವೆತ್ತ ನಾಯಕರ ಮೆಸೇಜ್ ಏನಿರಬಹುದು? ಪಾಪ ಅವರು ಆವೇಶದಲ್ಲಿ ಮಾತಾಡಿದಾರೋ ಅಥವಾ ಏನೋ ಬಾಯಿ ತಪ್ಪಿ ಮಾತಾಡಿದಾರೋ ಅವ್ರು ಕ್ಲಾರಿಟಿ ಕೊಟ್ಕೊಳ್ಳಿ, ಅವ್ರು ತಪ್ಪೇ ಇಲ್ಲ ಅಂತಲೂ ಒಪ್ಕೊಳ್ಳೋಣ. ಅರೆ, ಎಂತಹ ವೇದಿಕೆಯಲ್ಲಿ ಎಂತಹ ಸಂದೇಶವನ್ನು ಅವರು ಕೊಡ್ತಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಆಗಲೇಬೇಕು ಅಂತ ಬಯಸ್ತಿರುವಂಥವರು ಮತ್ತು ನಾನು ಹಿಂದುಳಿದವನೇ ಅನ್ನುವಂತಹ ಮೆಸೇಜ್ ಕೊಡ್ತಿರುವಂಥವರು, ಇವರ ಮನಸ್ಥಿತಿ ಏನಿರಬಹುದು? ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೆ ತಪ್ಪ, ನಾನು ಹೇಳಿದ್ದೆ ಸರಿ ಇರಬಹುದಾ? ಅಥವಾ ನಾನು ಹೇಳಿದ ತಪ್ಪು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೆ ಸರಿ ಇರಬಹುದಾ? ನಿಮ್ಮ ಅಭಿಪ್ರಾಯ ನೀವು ಹೇಳಿ, ಕಮೆಂಟ್ ಮಾಡಿ.